ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಾ ದಾಮೋದರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ ಬಗ್ಗೆ ಮಾತಾಡೋಣ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4th, 5th, 6th ಅದರ ಎಕ್ಸ್ಪೀರಿಯನ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಹೇಗೆಲ್ಲ ಆಯಿತು ಆ್ಯಂಡ್ ಡಾಕ್ಟರ್ ವಿಸಿಟ್, ಡಾಕ್ಟರ್ ಏನೆಲ್ಲ ಹೇಳಿದರು ಆ್ಯಂಡ್ ನಂದು ಎಷ್ಟು ವೆಯ್ಟ್ ಲಾಸ್ ಆಯಿತು, ಏನೆಲ್ಲ ಆಯಿತು ಅಂತ ಈ ಜರ್ನಿಯಲ್ಲಿ ನೋಡೋಣ. ಸೊ ಫಸ್ಟ್ ಟ್ರೈಮಿಸ್ಟರ್ ರೀಕ್ಯಾಪನ್ನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದು ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಟ್ರೈಮಿಸ್ಟರಲ್ಲೇ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆ್ಯಂಡ್ NT ಸ್ಕ್ಯಾನ್ ಬಗ್ಗೆ ಹೇಳಿದ್ದೀನಿ. ಫಸ್ಟ್ ಟ್ರೈಮಿಸ್ಟರಲ್ಲಿ ನಾನು 3 kg ಲಾಸ್ ಆಗಿದ್ದೆ. ಸೊ ನನಗೆ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಆ್ಯಂಡ್ ನನಗೆ ವಾಮಿಟ್ ಸೆನ್ಸೇಷನ್ ಇಂದಾಗಿ ನನಗೆ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಅಗೈನ್ ನಾನು 2 kg ಡೌನ್ ಆಗಿದ್ದೇನೆ ಆ್ಯಂಡ್ ಅಗೈನ್ ಬೆಡ್ ರೆಸ್ಟ್ ಆ್ಯಂಡ್ ಟಿಲ್ 5th month ಎಂಡ್ ತನಕ ನನಗೆ ಏನು ತಿನ್ನೋಕ್ಕಾಗ್ತಿರಲಿಲ್ಲ. ಜಸ್ಟ್ ಮಜ್ಜಿಗೆಯಲ್ಲಿ ಸ್ವಲ್ಪ ಊಟ ಮಾಡ್ತಾಯಿದ್ದೆ ಆ್ಯಂಡ್ ನಾನು ಫ್ರೂಟ್ಸ್ ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದೆ. ಒಂದು ಆ್ಯಪಲ್ ಅಥವಾ ಆರೆಂಜ್ ಏನಾದರೂ ತಿಂತಾಯಿದ್ದೆ. ಆ್ಯಂಡ್ ಎಲ್ಲರ ಪ್ರೆಗ್ನೆನ್ಸಿ ಜರ್ನಿ ಸಹ ಡಿಫ್ರೆಂಟ್ ಆಗಿರುತ್ತೆ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ನನ್ನ ಹತ್ರ ಅಲ್ಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಾಗ ಹೇಳ್ತಿದ್ದೆ ನಮ್ಗೆ ಇದಿರಲಿಲ್ಲ ಅದಿರಲಿಲ್ಲ. ಸೊ ನನಗೂ ಅವಾಗ ಡೌಟ್ ಆಗ್ತಾಯಿತ್ತು ಯಾಕೆ ನನಗೇನೆ ಹಾಗೆ ಅಂತ. ಬಟ್ ನಾನು ಎವ್ರಿ ಟೈಮ್ ಡಾಕ್ಟ್ರು ವಿಸಿಟ್ ಆಗುವಾಗ ಸಹ ನಾನು ನನ್ನ ಡೌಟನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೆ. ಸೊ ಅವರು ಹೇಳ್ತಿದ್ದದ್ದು ಅಷ್ಟೇ, ಎಲ್ಲರ ಬಾಡಿ ಟೈಪ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರದ್ದು ಸಿಂಪ್ಟಮ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೋಬೇಡಿ. ಬಟ್ ನಾನು ಸೆಕೆಂಡ್ ಸೆಮಿಸ್ಟರ್ ಎಂಡ್ ಆಗೋದ್ರೊಳಗೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ನಂದು ಥರ್ಡ್ ಟ್ರೈಮಿಸ್ಟರನ್ನು ನಾನು ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತೀನಿ ಅಂತ. ಸೊ ಅದೇನಾಯಿತು ನೆಕ್ಸ್ಟ್ ಹೇಳ್ತೀನಿ. ಸೆಕೆಂಡ್ ಸೆಮಿಸ್ಟರಲ್ಲಿ 5th month ತನಕ ನನಗೆ ವಾಮಿಟ್ ಸೆನ್ಸೇಷನ್ ಇತ್ತು ಆ್ಯಂಡ್ ಏನೂ ತಿಂತಾ ಇರಲಿಲ್ಲ. ಎನರ್ಜಿ ಲೆವೆಲ್ ಹೈ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಕೇಸಲ್ಲಿ ಎನರ್ಜಿ ಲೆವೆಲ್ ತುಂಬಾ ಲೋ, ಅಂದರೆ ತುಂಬಾ ಲೋ ಇತ್ತು. ಬಿಕಾಸ್ ನಾನು ತುಂಬ ಟಯರ್ಡ್ನೆಸ್ ಫೀಲ್ ಮಾಡ್ತಾ ಇದ್ದೆ. ಕೆಲವೊಂದು ದಿವಸ ಎನರ್ಜಿ ಇದೆ ಅಂತ ಹೇಳಿ ಎಲ್ಲ ರೆಡಿಯಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಆಮೇಲೆ ಆಗಲ್ಲ ಅಂತ ಹೇಳಿ ಹೋಗಿ ಮಾಡ್ಕೊಂಡದ್ದು ಇದೆ. ಸೊ ಕೆಲವರಿಗೆ ಎನರ್ಜಿ ಲೆವೆಲ್ ಹೈ ಇರುತ್ತೆ ಸೆಕೆಂಡ್ ಸೆಮಿಸ್ಟರಲ್ಲಿ. ಬಟ್ ನನ್ನ ಕೇಸಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ ಸಹ ಸೇಮ್ ಫಸ್ಟ್ ಟ್ರೈಮಿಸ್ಟರ್ ಹೇಗಿತ್ತು ಹಾಗೇ ಇತ್ತು. ತುಂಬಾ ಟಯರ್ಡ್ನೆಸ್ ಫೀಲ್ ಆಗ್ತಿದೆ. ಬಿಕಾಸ್ ನಾನು ಏನು ಫುಡ್ ತಿಂತಾ ಇರಲಿಲ್ಲ, ಆ ರೀಸನಿಗಾಗಿರ್ಬೋದು. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಬೇಬಿ ಮೂಮೆಂಟ್ಸ್, ಬೇಬಿ ಕಿಕ್ಸ್ ಆಗಲಿ, ಡಾಕ್ಟರ್ ವಿಸಿಟ್ ಏನೆಲ್ಲ ಸ್ಕ್ಯಾನ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 3rd month ಕಂಪ್ಲೀಟ್ ಆದಮೇಲೆ 4th monthಲ್ಲಿ ಬೇಬಿ ಕಿಕ್ಸನ್ನು ಫೀಲ್ ಮಾಡ್ತಾರೆ ಯೂಶ್ವಲಿ ಎಲ್ಲರೂ ಸಹ. ಸೊ ನನಗೆ ಸಹ ಫೀಲ್ ಆಯಿತು. ಅದು ತುಂಬ ಎಮೋಷ್ನಲ್ ಫೀಲಿಂಗ್ಸ್. ಯಾರೆಲ್ಲ ನಿಮ್ಮದು ಬೇಬಿ ಕಿಕ್ಸ್ ಹೇಗಿತ್ತು ಅಥವಾ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ ಬೇಬಿ ಕಿಕ್ಸ್ ತುಂಬ ಹ್ಯಾಪಿ ಮೂಮೆಂಟ್ಸ್. ಸೊ ಫಸ್ಟ್ ಟೈಮ್ ನಮಗೆ ಆಗುವಾಗ ಅಂತೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಫೀಲ್ ಮಾಡುವಾಗ ತುಂಬ ಹ್ಯಾಪಿ ಆಗಿದ್ದೆ. ಬಟ್ ಏನಂದರೆ ಆ ಟೈಮಲ್ಲಿ ನನಗೆ ವಾಮಿಟ್ ಸೆನ್ಸೇಷನ್ ತುಂಬಾ ಇದ್ದಿದ್ದರಿಂದಾಗಿ ತುಂಬ ಅದನ್ನು ಫೀಲ್ ಮಾಡಿಕೊಂಡು ಆ್ಯಂಡ್ ತುಂಬ ಹ್ಯಾಪಿಯಾಗಿ ಏನೂ ಇರಲಿಲ್ಲ ನಾನು ಆ ಟೈಮಲ್ಲಿ. ಬಟ್ ಎವ್ರಿ ಮೂಮೆಂಟನ್ನು ನಾನು ಎಂಜಾಯ್ ಮಾಡ್ತಾಯಿದ್ದೆ, ಖುಷಿ ಪಡ್ತಾಯಿದ್ದೆ. ಬಟ್ ನಾನು ಬೆಡ್ಡಲ್ಲೇ ಇದ್ದೆ ಯೂಶ್ವಲಿ. ಬಿಕಾಸ್ ತುಂಬ ಟಯರ್ಡ್ನೆಸ್ ಫೀಲ್ ಆಗೋದ್ರಿಂದಾಗಿ ನಾನು ಬೆಡ್ಡಲ್ಲೇ ಇದ್ದೆ. ಯೂಶ್ವಲಿ 4th monthಲ್ಲಿ ಬೇಬಿ ಕಿಕ್ಸನ್ನು ಫೀಲ್ ಮಾಡ್ತಾರೆ ಎಲ್ಲರೂ ಸಹ. ನೆಕ್ಸ್ಟ್ ಸ್ಕ್ಯಾನ್. ಇಲ್ಲಿ ನನಗೆ ಸ್ಕ್ಯಾನ್ ಆ್ಯಂಡ್ ಬ್ಲಡ್ ಟೆಸ್ಟ್ ಇರುತ್ತೆ. ಯೂಶ್ವಲಿ 11 or 14 ವೀಕ್ಸಿಗೆ ನಿಮಗೆ ಡಬಲ್ ಮಾರ್ಕ್ ಟೆಸ್ಟ್ ಮಾಡ್ತಾರೆ. ಇದು ಬ್ಲಡ್ ಟೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತಿದ್ದೇನೆ ಅಂತ, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದು ಬೇಬಿದು ಚೆಕ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಟೆಸ್ಟ್ ಆಗಿರುತ್ತೆ ಆ್ಯಂಡ್ ಇದು ಮದರಿಗೆ ಆ್ಯಂಡ್ ಬೇಬಿಗೆ ಸೇಫ್ ಆಗಿರುತ್ತೆ. ಸೊ ಡೋಂಟ್ ವರಿ. ಈ ಟೆಸ್ಟ್ ಮಾಡಿರ್ತಾರೆ ಅನೋಮಲಿ ಸ್ಕ್ಯಾನ್ ಅಂತ. ಇಲ್ಲಿ ನಿಮ್ಮದು ಬೇಬಿದು ಬ್ರೈನ್, ಹಾರ್ಟ್, ಬೋನ್ಸ್ ಕರೆಕ್ಟ್ ಆಗಿದೆಯಾ ಅಂತ ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸೊ ಎವ್ರಿಥಿಂಗ್ ಈಸ್ ನಾರ್ಮಲ್ ಆ್ಯಂಡ್ ಏನೂ ವರಿ ಮಾಡಬೇಕಂತಿಲ್ಲ. ಸೊ ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಸೊ ಇದು 2 ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಗ್ಲೂಕೋಸ್ ಟೆಸ್ಟ್ ಆ್ಯಂಡ್ ಐರನ್ ಲೆವೆಲ್ ಟೆಸ್ಟ್ ಮಾಡ್ತಾರೆ. ಸೊ ಗ್ಲೂಕೋಸ್ ಟೆಸ್ಟಲ್ಲಿ ನಿಮಗೆ 1 ಗ್ಲಾಸಿಗೆ ವಾಟರ್ ಹಾಕಿ ಅದಕ್ಕೆ ಗ್ಲೂಕೋಸ್ ಹಾಕಿ ಅಲ್ಲಿ ಕೊಡ್ತಾರೆ. ಆಫ್ಟರ್ 1 hour ಆದಮೇಲೆ ನಿಮ್ಮದು ಬ್ಲಡ್ ತಗೊಂಡು ಟೆಸ್ಟ್ ಮಾಡ್ತಾರೆ.
ಸೊ ಇದು ಗ್ಲೂಕೋಸ್ ಟೆಸ್ಟ್ ಆ್ಯಂಡ್ ಐರನ್ ಲೆವೆಲ್ ಟೆಸ್ಟ್ ಇಂಪಾರ್ಟೆಂಟ್. ಸೊ ಏನು ವರಿ ಮಾಡಬೇಕಂತಿಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್ ಆ್ಯಂಡ್ ಯಾರು ಸಹ ಇನ್ನು ನೆಕ್ಸ್ಟ್ ಮಾಡೋರು ಅದು ಸಹ ಟೆನ್ಷನ್ ಮಾಡ್ಕೋಬೇಕು ಅಂತೇನಿಲ್ಲ. ಸೊ ಈ ಟೆಸ್ಟ್ಗಳೆಲ್ಲ ಇರುತ್ತೆ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಇದೆಲ್ಲ ಟೆಸ್ಟ್ ಆ್ಯಂಡ್ ಸ್ಕ್ಯಾನ್ ಇರುತ್ತೆ. ಆಮೇಲೆ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಸೊ 4th 5th 6th ಮಂತಲ್ಲಿ ನೀವು ಬೇಬಿ ಕಿಕ್ಸನ್ನು ಎಂಜಾಯ್ ಮಾಡಿ. ಆ್ಯಂಡ್ ಕೆಲವರಿಗೆ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಬ್ಯಾಕ್ ಪೇಯ್ನ್, ಕಾಲು ಊತ, ಕಾಲು ನೋವು ಸ್ಟಾರ್ಟ್ ಆಗೋದು ತುಂಬಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೇನೂ ಇರಲಿಲ್ಲ. ನನಗೆ ಫಿಟ್ನೆಸ್ ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಇದ್ದಿದ್ದರಿಂದಾಗಿ ನಾನು ತುಂಬಾ ಬೆಡ್ ರೆಸ್ಟ್ ಮಾಡಬೇಕಾಗಿತ್ತು. ಆ್ಯಂಡ್ ತುಂಬ ನೀರು ಕುಡೀರಿ, ಅದೇ ಇಂಪಾರ್ಟೆಂಟ್ ಈ ಟೈಮಲ್ಲಿ, ಬಿಕಾಸ್ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ನೀವು ವಾಮಿಟ್ ಎಲ್ಲ ಇದ್ದವರಂತೂ ಪಕ್ಕ ನೀರು ಕುಡೀರಿ ಆ್ಯಂಡ್ ಎಳ್ನೀರು ಕುಡೀರಿ ಜಾಸ್ತಿ, ಬಿಕಾಸ್ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ವಾಮಿಟ್ ಸೆನ್ಸೇಷನ್ ಇರೋರಿಗೆ ಒಂದು ರೆಮಿಡಿ ಏನಂದರೆ ವೀಳ್ಯದೆಲೆ ಮತ್ತು ಏಲಕ್ಕಿಯನ್ನು ಒಟ್ಟಿಗೆ ತಿನ್ನಿ. ಸೊ ನಿಮಗೆ ಸ್ವಲ್ಪ ಆದರೂ ಊಟ ಮಾಡಲಿಕ್ಕೆ ಆಗುತ್ತೆ. ಈವನ್ ಟ್ಯಾಬ್ಲೆಟ್ಸ್ ತಗೊಳ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾನು ಟ್ಯಾಬ್ಲೆಟ್ ನೋಡಿದ ತಕ್ಷಣ ವಾಮಿಟೇ ಮಾಡ್ತಿದ್ದದ್ದು. ಸೊ ಇದು ನಂದು ಅತ್ತಿಗೆ ಹೇಳಿದ್ದು ಈ ರೆಮಿಡಿಯನ್ನು, ವೀಳ್ಯದೆಲೆ ಮತ್ತು ಏಲಕ್ಕಿಯನ್ನು ಒಟ್ಟು ಮಾಡಿ ತಿನ್ನಿ. ಸೊ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ವಾಮಿಟ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಸೊ ದ್ಯಾಟ್ ನೀವು ಸ್ವಲ್ಪ ಆದರೂ ಊಟ ಮತ್ತು ಟ್ಯಾಬ್ಲೆಟ್ಸನ್ನು ತಗೋಬೋದು. ಆ್ಯಂಡ್ ಈ ಟೈಮಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಬಿಕಾಸ್ ತುಂಬಾ ಸಿಟ್ಟು ಬರುತ್ತೆ, ಅಳು ಬರುತ್ತೆ. ಸೊ ಅಲ್ಲಿ ರೀಸನು ಇರಲ್ಲ, ಸಿಲ್ಲಿ ರೀಸನಿಗೆ ಸಹ ಅಳು ಬರುತ್ತೆ ಆ್ಯಂಡ್ ಸಿಟ್ಟು ಬರುತ್ತೆ. ಸೊ ಇಟ್ಸ್ ನಾರ್ಮಲ್, ಫೈನ್. ನೀವು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ಕೊಳ್ಳಿ, ಬಿಕಾಸ್ ನನ್ನ ಕೇಸಲ್ಲಿ ಹಾಗೆ ಇತ್ತು. ತುಂಬಾ ಮೂಡ್ ಸ್ವಿಂಗ್ಸ್ ಆ್ಯಂಡ್ ಸಿಕ್ಕಾಪಟ್ಟೆ ಅಳ್ತಾ ಇದ್ದೆ. ಆ್ಯಂಡ್ ನಾನು ಬೆಡ್ಡಲ್ಲೇ ಇರೋದ್ರಿಂದಾಗಿ ನಂಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಿದ್ದು ಜರ್ನಲಿಂಗ್ ಬರಿತಾ ಇದ್ದೆ. ಸೊ ನೈಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನೆಲ್ಲ ತಲೆಯಲ್ಲಿ ಓಡ್ತಾ ಇದೆ ಅದನ್ನೆಲ್ಲ ಬರ್ಕೊಳ್ತಾ ಇದ್ದೆ. ಸೊ ಸ್ವಲ್ಪ ನಾನು ರಿಲ್ಯಾಕ್ಸ್ ಫೀಲ್ ಮಾಡ್ಕೋತಿದ್ದೆ. ಆ್ಯಂಡ್ ಈ ಸ್ಟೇಜಲ್ಲಿ ಇದೆಲ್ಲ ನಾರ್ಮಲ್, ಜಾಸ್ತಿ ಎಲ್ಲ ತಲೆಗೆ ಹಾಕೋಬೇಡಿ. ಆ್ಯಂಡ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿದ್ದರೆ ಅದು ತುಂಬಾ ಬೆಸ್ಟ್, ಬಿಕಾಸ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಹಸ್ಬೆಂಡಿಗೆ, ಈವನ್ ಅತ್ತೆಗೆ, ಬಿಕಾಸ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಸಿಕ್ಕಾಪಟ್ಟೆ ಅಳ್ತಿದ್ದೆ. ಆ್ಯಂಡ್ ಈವನ್ ಅವರು ಪಾಪ ಎವ್ರಿ ವೀಕ್ ಟ್ರಾವೆಲ್ ಮಾಡ್ತಾಯಿದ್ರು, ಬರ್ತಾ ಹೋಗ್ತಾಯಿದ್ರು. ಸೊ ಅದು ಅರ್ಥ ಆಗ್ತಾಯಿತ್ತು, ಎವ್ರಿ ವೀಕ್ ಪಾಪ ಜರ್ನಿ ಮಾಡಬೇಕು. ಬಟ್ ಸ್ಟಿಲ್ ನಾನು ತುಂಬಾ ಸಿಕ್ ಮಾಡ್ತಿದ್ದೆ, ತುಂಬ ಅಳ್ತಾ ಇದ್ದೆ. ಬಟ್ ಪಾಪ ಅವ್ರು ಅರ್ಥ ಮಾಡ್ಕೋತಿದ್ರು. ಈ ಸ್ಟೇಜಲ್ಲಿ ಹಾಗೇ ಇರುತ್ತೆ. ಸೊ ನಾವೇನೂ ಮಾಡೋಕ್ಕಾಗಲ್ಲ, ಹಾರ್ಮೋನಲ್ ಚೇಂಜಸ್ ಇರೋದ್ರಿಂದಾಗಿ ಅದಾಗ್ತಾ ಇರುತ್ತೆ. ಸೊ ಇಲ್ಲಿ ಏನು ಹೇಳ್ತೀನಿ ಅಂದರೆ ಆದಷ್ಟು ನೀರು ಕುಡೀರಿ. ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ಅಂತ ಅನಿಸುತ್ತೆ, ಏನು ತಿನ್ನಬೇಕು ಅಂತ ಅನಿಸುತ್ತೆ ಅದನ್ನು ಮಾಡಿ. ನಿಮ್ಮ ಬೇಬಿಗೆ ಮತ್ತು ನಿಮಗೆ ಏನು ಸೇಫ್ ಅಂತ ಅನಿಸುತ್ತೆ ಅದನ್ನು ಮಾಡಿ. ಆ್ಯಂಡ್ ಯಾರೋ ಹೇಳ್ತಾರೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ನೀವು ಮಾಡಲಿಕ್ಕೆ ಹೋಗ್ಬೋದು. ಬಿಕಾಸ್ ನನಗೆ ವಾಕೆಲ್ಲ ಮಾಡಬಾರ್ದು ಜಾಸ್ತಿ, ಆ್ಯಂಡ್ ಆದಷ್ಟು ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರಿಂದಾಗಿ ನಾನು ಆಲ್ಮೋಸ್ಟ್ ಬೆಡ್ಡಲ್ಲೇ ಇದ್ದೆ. ಬಟ್ ಕೆಲವ್ರು ಹೇಳ್ತಿದ್ರು ತುಂಬ ವಾಕ್ ಮಾಡಿ, ಸೊ ಇಲ್ಲದಿದ್ದರೆ ಪ್ರಾಬ್ಲಮ್ ಆಗುತ್ತೆ, ಕಾಲು ಊತ ಆಗುತ್ತೆ, ಕಾಲು ನೋವು ಬರುತ್ತೆ ಅಂತ. ಬಟ್ ನನ್ನ ಬಾಡಿ 2 ಸ್ಟೆಪ್ ತಗೊಳ್ಳುವಾಗಲೇ ಸುಸ್ತಾಗಿಬಿಡ್ತಿದ್ದೆ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಿದ್ದೆ. ಆ್ಯಂಡ್ ನಾನು ಕಂಪ್ಲೀಟ್ಲಿ ರೆಸ್ಟ್ ಮಾಡ್ತಾಯಿದ್ದೆ. ದಟ್ಸ್ ಫೈನ್. ನಿಮ್ಮ ಬಾಡಿಗೆ ನಿಮಗೆ ಏನು ಅನಿಸುತ್ತೆ ಅದನ್ನೇ ಮಾಡಿ ನೀವು. ಆ್ಯಂಡ್ ಈ ಮೂಮೆಂಟನ್ನು, ಈ ಜರ್ನಿಯನ್ನು ಎಂಜಾಯ್ ಮಾಡಿ, ಆದಷ್ಟು ಎಂಜಾಯ್ ಮಾಡಿ. ಆ್ಯಂಡ್ ನಾನು 3rd ಟ್ರೈಮಿಸ್ಟರಿಗಂತೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ, ನಾನಂತೂ ಹೆಲ್ದಿ ಫುಡ್ ತಿನ್ನಬೇಕು, ನನಗೆ ಮನೆ ಫುಡ್ ಅಂದರೆ ಅಷ್ಟಿಷ್ಟ. ಸೊ ನಾನು ಆ ಮನೆ ಫುಡ್ ತಿನ್ನಬೇಕು ಅಂತ ಸೀರಿಯಸ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಆ 3 ಮಂತ್, ಲಾಸ್ಟ್ 3 ಮಂತ್ಸ್ ನಾನು ಎಂಜಾಯ್ ಮಾಡಬೇಕು ನನ್ನ ಪ್ರೆಗ್ನೆನ್ಸಿಯನ್ನು ಅಂತ. ಸೊ ಅದೆಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಪ್ರೆಗ್ನೆನ್ಸಿ ಅಂದ್ರೇ ಮ್ಯಾಜಿಕ್. ಅದನ್ನು, ಆ ಮೂಮೆಂಟ್ಸನ್ನು ಎಂಜಾಯ್ ಮಾಡಿ. ಆ್ಯಂಡ್ ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ, ಪಾಸಿಟಿವ್ ಆಗಿರಿ. ಮ್ಯೂಸಿಕ್ ಕೇಳ್ತಾ ಇದೆ, ಸೊ ಮ್ಯೂಸಿಕ್ ಕೇಳಿ ರಿಲ್ಯಾಕ್ಸ್ ಆಗ್ತೀರಾ. ಆ್ಯಂಡ್ ನಿಮ್ಮ ಡಾಕ್ಟರ್ ನಿಮ್ಗೆ ಏನು ಹೇಳ್ತಾರೆ ಅದನ್ನು ಮಾಡಿ. ಎಲ್ಲರೂ ಏನೋ ಹೇಳ್ತಾರೆ ಅಂತ ಹೇಳಿ ಎಲ್ಲನೂ ಮಾಡೋಕ್ಕೆಲ್ಲ ಹೋಗಬೇಡಿ. ಆ್ಯಂಡ್ ನಿಮ್ಮ ಬಾಡಿನ ನೀವು ಟ್ರಸ್ಟ್ ಮಾಡಿ, ನಿಮ್ಮ ಬೇಬಿನ ಟ್ರಸ್ಟ್ ಮಾಡಿ. ಸೊ ಎವ್ರಿಥಿಂಗ್ ಇಸ್ ಫೈನ್. ಸೊ ಟೆನ್ಷನ್ ಮಾಡ್ಕೋಬೇಡಿ.
ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಡಾಕ್ಟ್ರು ಒಂದು ವಿಷಯ ಹೇಳಿದರು, ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅಂತ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಐ ಥಾಟ್ ಅದನ್ನು ನಾನು ನೆಕ್ಸ್ಟ್ ಡೆಲಿವರಿ ಆದಮೇಲೆ ಆ ಸ್ಟೋರಿನ ನಾನು ಶೇರ್ ಮಾಡ್ತೀನಿ. ಎವ್ರಿ ಮೂಮೆಂಟ್ ಆ್ಯಂಡ್ ಈ ಜರ್ನಿನ ಎಂಜಾಯ್ ಮಾಡಿ, ಆದಷ್ಟು ಎಂಜಾಯ್ ಮಾಡಲಿಕ್ಕೆ ನೋಡಿ. ಆ್ಯಂಡ್ ಮ್ಯೂಸಿಕ್ ಕೇಳಿ, ಜರ್ನಲ್ ಬರೆಯಿರಿ. ಸೊ ಇದು ನಿಮಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾರು ಏನೇ ಹೇಳಿದ್ರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಫ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.